ಇವತ್ತು ಭಗವದ್ಗೀತೆಯಲ್ಲಿ ಬುದ್ಧಿ ಯೋಗವನ್ನು ನಾವು ಆಳವಾಗಿ ನೋಡೋಣ. ಬುದ್ಧಿ ಅಂದಾಗ ಆ ಪದ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರಿದೆ, ಎಷ್ಟು ಮಟ್ಟಿಗೆ ನಾವು ಆ ಬುದ್ಧಿ ಅನ್ನೋ ಒಂದು ಪದನ ಅರ್ಥ ಮಾಡ್ಕೊಂಡಿದ್ದೀವಿ ಅಂದಾಗ ಕೆಲವು ಕಡೆ ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಆ ಬುದ್ಧಿ ಅನ್ನೋ ಪದನ, ಬುದ್ಧಿವಂತರು ಇವರೆಲ್ಲ ಅಂದಾಗ ನಮ್ಮ ಮನಸ್ಸಿನಲ್ಲಿ ಐಡಿಯಾ ಏನು? ಬುದ್ಧಿವಂತರು ಅಂದರೆ ಬುದ್ಧಿಜೀವಿಗಳು ಅಂತ ಬೇರೆಯವ್ರಿಗೆ ಹೇಳ್ತೀವಿ. ಅವ್ರು ಹೇಗೆ ಬುದ್ಧಿಜೀವಿ ಅಂತ ಯಾಕೆ ಹೇಳ್ತೀವಿ? ಮಕ್ಕಳಿಗೆ ಹೇಳಬೇಕಾದ್ರೆ ಒಳ್ಳೆ ಬುದ್ಧಿ ಕಲಿ ಅಂತ ಹೇಳ್ತೀವಿ. ಆಗ ಇಂಟೆನ್ಷನ್ ಏನು ನಮ್ಮದು? ಆ ಪದದ ಹಿಂದೆ ಯಾವ ಭಾವ ಇದೆ, ಯಾವ ಉದ್ದೇಶ ಇದೆ, ಆ ಬುದ್ಧಿ ಅನ್ನೋದರ ಆಳ ಏನು? ಬುದ್ಧಿ ಕೊಡುವಂಥ ದೇವರನ್ನ ಹೇಳ್ತೀವಿ. ಅದರಲ್ಲೂ ಕೂಡ ಜ್ಞಾನ, ವಿದ್ಯೆ ಎಲ್ಲ ಬುದ್ಧಿಗೆ ಸಂಬಂಧಪಟ್ಟಿದ್ದು ಅಂತ ನಮಗೆ ಗೊತ್ತು. ಬುದ್ಧಿಗೆ ಪ್ರಧಾನವಾಗಿ ನಾವು ಗಾಯತ್ರಿ ಮಂತ್ರವನ್ನು ಹೇಳ್ತೀವಿ, ಧಿಯೋ ಏನ ಪ್ರಚೋದಯಾತ್ ಅಂತ. ಆ ಪ್ರಚೋದಿಸದ ಬುದ್ಧಿ ಯಾವುದು, ಹೇಗಿರುತ್ತೆ? ಮತ್ತೆ ಬುದ್ಧಿ ಅಂದಾಗ ಗಣಪತಿ ಜ್ಞಾಪಕ ಬರುತ್ತೆ. ಬುದ್ಧಿ ಧೀ ಶಕ್ತಿ ಅಂದಾಗ ಸರಸ್ವತಿಯನ್ನು ಜ್ಞಾಪಿಸ್ಕೊಳ್ತೀವಿ ವಿದ್ಯೆಗೆ ರಿಲೇಟ್ ಮಾಡಿ. ಆ್ಯಕ್ಚುಲಿ ಬುದ್ಧಿ ಅಂದರೆ ಏನು? ಭಗವದ್ಗೀತೆ ಏನು ಹೇಳುತ್ತೆ? ಸ್ವಲ್ಪ ನಾವು ವಿಚಾರ ಮಾಡಕ್ಕೆ ಹೋದಾಗ ಪುಸ್ತಕ ಓದೋರು ಹೇಳ್ತಾರೆ ಮನೋ ಬುದ್ಧಿ ಅಹಂಕಾರ ಚಿತ್ತ ಅಂತಃಕರಣ, ಇದು ಅಂತಃಕರಣದ ಉಪಕರಣಗಳಲ್ಲಿ ಪೈಕಿ ಒಂದು ಅಂತ ಹೇಳ್ತಾರೆ. ಆದರೆ ನಾವು ಇವತ್ತು ಬುದ್ಧಿಯೋಗದಲ್ಲಿ ನಾವು ಬುದ್ಧಿಯನ್ನು ಆ ಥರ ಪರಿಗಣಿಸ್ತಾ ಇಲ್ಲ. ಈ ಪ್ರಸಂಗವೇ ಬೇರೆ. ಇದು ಅಂತಃಕರಣದ ಉಪಕರಣದ ಪೈಕಿ ಒಂದಲ್ಲ ಅಂತ ನಮ್ಮ ಮೈಂಡಿಗೆ ಬರಬೇಕು. ಆ ಬುದ್ಧಿ ಹೇಳ್ತಾ ಇಲ್ಲ ನಾವು. ಮನೋಬುದ್ಧಿ ಅಹಂಕಾರ ಅದಲ್ಲ. ನಾವು ಹೇಳ್ತೀವಿ ಒಂದು ಧೃತಿ, ಸ್ಮೃತಿ ಇವೆಲ್ಲ ಅಂತಃಕರಣದ ವೃತ್ತಿಗಳು. ಈ ಬುದ್ಧಿ ಅನ್ನೋದು ವೃತ್ತಿಗಳಿಗೆ ಸಂಬಂಧಪಟ್ಟಿದ್ದ ಅದರ ಪೈಕಿ ಹೌದಾ? ಖಂಡಿತ ಅಲ್ಲ. ಈ ಭಗವದ್ಗೀತೆಯ ಯೋಗ ಬುದ್ಧಿ ಯೋಗದಲ್ಲಿ ಅಥವಾ ಬುದ್ಧಿ ಅಂದರೆ ಏನು ಹೇಳ್ತಾ ಇದೆ ಅಂದರೆ ಅದು ವೃತ್ತಿಗಳೂ ಅಲ್ಲ, ಅಂತಃಕರಣದ ಉಪಕರಣವೂ ಅಲ್ಲ, ಅಂತಃಕರಣದ ವೃತ್ತಿಯೂ ಅಲ್ಲ. ಮತ್ತು ನಾವು ಈ ಬುದ್ಧಿಯನ್ನು ಯಾವ ರೀತಿ ಪರಿಗಣಿಸಬೇಕು? ಈ ಪ್ರಸಂಗದಲ್ಲಿ ಬುದ್ಧಿಯನ್ನು ಬುದ್ಧಿ ಕ್ರಿಯೆ ಅಂತ ಪರಿಗಣಿಸಬೇಕು. ಆ ಬುದ್ಧಿ ಕ್ರಿಯೆ ಅಂದಾಗ ಇಲ್ಲಿ ತತ್ವ ಪ್ರಧಾನವಾಗುತ್ತೆ. ಇಲ್ಲಿ ವಿವೇಕ ತತ್ವ ಪ್ರಧಾನವಾಗುತ್ತೆ. ನಾವು ವಿವೇಕ ಚೂಡಾಮಣಿ ಶಂಕರಾಚಾರ್ಯರದು ಓದಿದಾಗ ಅವರು ಇದೇ ವಿವೇಕವನ್ನೇ ಅವರು ಒತ್ತಿ ಹೇಳೋದು. ಬುದ್ಧಿವಂತನಾಗಿದ್ದರೂ ಕೂಡ ನೀನು ವಿವೇಕವಿಲ್ಲದೆ ಬುದ್ಧಿ ಪ್ರಯೋಜನವಿಲ್ಲ, ವಿವೇಕ ಬೇಕು, ವಿಸ್ಡಮ್ ಅಂತ ಅಂಡರ್ಲೈನ್ ಮಾಡ್ತಾರೆ. ಆ ವಿವೇಕ ತತ್ವ ಅದು ಬಹಳ ಮುಖ್ಯ. ಈ ಬುದ್ಧಿ ಅಂದರೆ ಇವಾಗ ಯಾವ ಥರ ತಗೊಳ್ಬೇಕಂದ್ರೆ ವಿವೇಕ ತತ್ವ, ಆ ತತ್ವ ವಿವೇಕದಿಂದ ನಮಗೆ ಒಂದು ಜ್ಞಾನ ಲಭಿಸುತ್ತೆ. ಅದರ ಫಲವಾಗಿ ಈ ವಿವೇಕ ಜ್ಞಾನವೇ ಬುದ್ಧಿ. ಯಾರಿಗೆ ಈ ವಿವೇಕ ಜ್ಞಾನವಿದೆಯೋ ಅವರು ಬುದ್ಧಿಮಾನ್. ಆ ಬುದ್ಧಿಯನ್ನು ತೆಗೆದುಕೊ, ಅದು ಪ್ಯೂರ್ ಇಂಟೆಲಿಜೆನ್ಸ್, ಫುಲ್ ಆಫ್ ವಿಸ್ಡಮ್, ಫುಲ್ ಆಫ್ ಅವೇರ್ನೆಸ್. ಈ ಬುದ್ಧಿಯನ್ನು ನಾವು ವಿವೇಕಪೂರ್ಣವಾದ ಬುದ್ಧಿ ಅಂತ ಹೇಳ್ತೀವಿ. ಅಂದರೆ ನಾವೇನು ಬುದ್ಧಿ ಯೋಗ ಯಾವುದನ್ನು ಆಶ್ರಯಿಸಿದೆ? ತತ್ವ ವಿವೇಕವನ್ನು ಆಶ್ರಯಿಸಿದೆ. ಸಂಪೂರ್ಣವಾಗಿ ತತ್ವ ವಿವೇಕವನ್ನು ಆಶ್ರಯಿಸಿಕೊಂಡಿದೆ. ಯಾರ ಬುದ್ಧಿಯಲ್ಲಿ ತತ್ವ ಜ್ಞಾನ, ಯಾರ ಬುದ್ಧಿಯಲ್ಲಿ ತತ್ವ ವಿವೇಕ ಉಂಟಾಗುತ್ತೋ ಅವನು ಯಾವುದೇ ಕರ್ಮ ಮಾಡಲಿ ಅದು ಅವನನ್ನು ಬಂಧಿಸೋದಿಲ್ಲ. ಇದು ಬಹಳ ಮುಖ್ಯ. ನಾವು ಕರ್ಮ ಯಾವುದೇ ಮಾಡಲಿ ಅದು ಅವರನ್ನು ಬಂಧಿಸೋದಿಲ್ಲ. ಯಾಕೆ ಅಂದರೆ ಎಲ್ಲವೂ ಕೂಡ ಪ್ರತಿಯೊಂದು ಕರ್ಮ ಮಾಡುವಾಗ ಅವನು ಪಾರಮಾರ್ಥಿಕ ದೃಷ್ಟಿಯಿಂದ ಮಾಡ್ತಾನೆ ಹೊರತು ತನ್ನ ಸ್ವಂತ ತನಗಾಗಿ ಏನಾದರೂ ಆಗಬೇಕು ಅನ್ನುವ ಒಂದು ಸ್ವಪ್ರಯೋಜನಕ್ಕಾಗಿ ಅವನು ಮಾಡೋದಿಲ್ಲ. ಅವನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾನೆ, ಸ್ವಪ್ರಯೋಜನದಿಂದ ಅವನು ಮಾಡಲ್ಲ. ಇಲ್ಲಿ ಸ್ವ ಅನ್ನೋದು ಇಲ್ಲ, ಅಂದರೆ ಸ್ವಾರ್ಥವಿಲ್ಲ. ಆ ಸ್ವಾರ್ಥ ಯಾವಾಗ ಇಲ್ಲ ಅಲ್ಲಿ ಪಾಪದ ಸೋಂಕಿಲ್ಲ. ಇಷ್ಟು ಕ್ಲಿಯರ್ ಆಗಿ ಅದು ಹೇಳಿದೆ ಭಗವದ್ಗೀತೆಯಲ್ಲಿ. ಸ್ವಾರ್ಥ ಎಲ್ಲಿ ಇಲ್ಲ ಅಲ್ಲಿ ಪಾಪದ ಸೋಂಕಿಲ್ಲ. ಅಂದರೆ ವಿವೇಕಿ ಅಂದರೆ ಆ ವಿವೇಕ ತುಂಬಿದ ತತ್ವ ವಿವೇಕವಿರುವಂತಹ ಬುದ್ಧಿ ಇರೋನು ಅವನು ತತ್ವಕ್ಕೆ ಶರಣಾಗ್ಬಿಟ್ಟಿರ್ತಾನೆ.
ತತ್ವಕ್ಕೆ ಶರಣಾಗಿರುವಂತಹ ಬುದ್ಧಿ, ಸಂಪೂರ್ಣವಾಗಿ ತತ್ವಕ್ಕೆ ಶರಣಾಗಿರೋದು. ಆಮೇಲೆ ಸರ್ವತ್ರ ಆತ್ಮವಸ್ತುವನ್ನೇ ನೋಡುವುದು, ಅವನಲ್ಲಿ ಯಾವಾಗಲೂ ಆತ್ಮವಸ್ತುವೇ ಎಲ್ಲ ಕಡೆ ಕಾಣ್ತಾ ಇರುತ್ತೆ, ಸರ್ವತ್ರ ನೋಡುವುದು. ಸಂಪೂರ್ಣವಾಗಿ ತನ್ನ ಅಹಂಕಾರದಿಂದ ದೂರ ಇರೋದು, ಅದಕ್ಕೆ ಸ್ವಾರ್ಥ ಶೂನ್ಯನಾಗಿರೋದು ಅಂತಾರೆ. ಸ್ವಾರ್ಥ ಶೂನ್ಯನಾಗಿರೋದು. ಪಾಪ ಪುಣ್ಯಗಳು ದೂರ ಇರುತ್ತೆ, ಅವನಿಗೆ ಸಂಪೂರ್ಣ ಅದರಿಂದ ಬಿಡುಗಡೆ ಇರುತ್ತೆ. ಇಂಥವನ್ನ ಅಧಿಧರ್ಮಿ ಅಂತ ಹೇಳ್ತಾರೆ. ಇದು ಬರೀ ಧರ್ಮಷ್ಟ ಅಲ್ಲ, ಅವನು ಅಧಿಧರ್ಮಿ. ಅವನಿಗೆ ಧರ್ಮಗಳನ್ನು ಮೀರಿದವನು. ಈ ಅಧಿಧರ್ಮಿ ಆ ವಿವೇಕ ತತ್ವವುಳ್ಳ ಬುದ್ಧಿವಂತನು, ವಿವೇಕಿ, ಪ್ರಜ್ಞಾವಂತನು ಅಧಿಧರ್ಮಿ. ಅಧಿಧರ್ಮಿ ಅಂದಾಗ ಅವನ ಲಕ್ಷಣಗಳು ಏನು? ಅಧಿಧರ್ಮಿ ಲಕ್ಷಣ ಬಂದ ತಕ್ಷಣ ಬುದ್ಧಿಯುಕ್ತನಾಗಿದ್ದಾನೆ ಅವನು ಪಾರಮಾರ್ಥದ ಜ್ಞಾನವನ್ನು ಗ್ರಹಿಸಿ ತನ್ನ ಅನುಭವಕ್ಕೆ ಅವನು ತಂದುಕೊಂಡಿದ್ದಾನೆ. ಅವನಲ್ಲಿ ಸಂಪೂರ್ಣ ಅಹಂಕಾರದಿಂದ ದೂರ ಇದ್ದಾನೆ. ಅವನಲ್ಲಿ ಯಾವ ರೀತಿಯ ಸ್ವಾರ್ಥವೂ ಇಲ್ಲ, ಪಾಪ ಪುಣ್ಯಗಳಿಂದ ಅವನು ದೂರ ಇದ್ದಾನೆ ಅನ್ನೋದು ಬಂದಾಗ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋ ಒಂದು ಶ್ಲೋಕ ಇದೆಯಲ್ಲ, ಅದು ಅಂಥ ಅಧಿಧರ್ಮಿಗೆ ಅನ್ವಯವಾಗುತ್ತೆ. ಧರ್ಮ ಬರೀ ಧರ್ಮ ಅಂತ ತಗೊಂಡ್ರೆ ಪುಣ್ಯದ ರಾಶಿ, ಆ ಧರ್ಮಕ್ಕೆ ವಿರುದ್ಧವಾದ ಅಧರ್ಮ ಅನ್ನೋದಿದೆ, ಪಾಪದ ರಾಶಿ. ಈ ಪುಣ್ಯ ಒಂದು ಲಿಮಿಟ್ ಆದ ತಕ್ಷಣ, ಅದು ಒಂದು ಲಿಮಿಟ್ ಹೋದ ತಕ್ಷಣ ನಮಗೆ ಸಿರಿ ಬರುತ್ತೆ, ಸಿರಿಯಿಂದ ಮದ ಬರುತ್ತೆ, ಮದದಿಂದ ಸಂಪೂರ್ಣವಾಗಿ ನಾವು ನಾಶವಾಗಬಹುದು. ಮತ್ತು ನಮಗೆ ಆ ವಿಶ್ವ ಸರ್ಕಲ್ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದರಿಂದ ಜ್ಞಾನ ಅಂದರೆ ಬಹಳ ಮುಖ್ಯ. ಜ್ಞಾನಯೋಗವೇ ಶಂಕರಾಚಾರ್ಯರು ಕೂಡ ಒತ್ತಿ ಹೇಳಿರೋದು. ಭಗವದ್ಗೀತೆಯ ಸಾರವು ಜ್ಞಾನ ಬೇಕು. ವಿವೇಕ ಜ್ಞಾನ ಇರೋನು ಅವನು ಧರ್ಮ ಅಧರ್ಮಗಳನ್ನು ಮೀರಿರ್ತಾನೆ. ಇಲ್ಲಿ ಪುಣ್ಯ ಪಾಪಗಳ ಒಂದು ಸೋಂಕು ಸ್ವಲ್ಪವೂ ಇರುವುದಿಲ್ಲ. ಆ ರೀತಿ ಅವನಿಗೆ ಅದರಿಂದ ಹೊರಗಡೆ ಬಂದಿರ್ತಾನೆ. ಇದಕ್ಕೆ ಬೇಕಾಗಿರೋದು ಮಿನಿಮಮ್, ಎಲ್ಲರೂ ಹೇಳೋದೇನು, ಸಹನೆ ಬೇಕು ಅಂತ. ಈ ಸಹನೆ ಅನ್ನೋದು ಏನು? ತಾಳ್ಮೆ ಅಂತ ನಮ್ಮ ಲೋಕಾರೂಢಿ ಮಾತಲ್ಲಿ ಹೇಳ್ತೀವಿ. ದಟ್ ಈಸ್ ದಿ ಕ್ವಾಲಿಟಿ ಫಾರ್ ಒಂದು ಸ್ಪಿರಿಚುವಲ್ ಪರ್ಸನ್ ಆಗೋಕ್ಕೆ, ಒಂದು ತತ್ವ ವಿವೇಕಿ ಆಗೋಕ್ಕೆ, ಜ್ಞಾನಿ ಆಗೋಕ್ಕೆ ಅದು ಬೇಕೇ ಬೇಕು. ಇದನ್ನು ತಿತಿಕ್ಷಾ ಅಂತ ಈ ಪದವನ್ನು ಬಳಸ್ತೀವಿ. ಅಂದರೆ ಏನು? ತಿತಿಕ್ಷೆ ಅಂದರೆ ಸಹನೆ, ತಾಳ್ಮೆ, ತಿತಿಕ್ಷೆ. ಇದು ತತ್ವಜ್ಞಾನಿಗೆ ಬೇಕೇ ಬೇಕಿರುವಂತಹ ಒಂದು ಅವಶ್ಯಕವಾದ ಒಂದು ಕ್ವಾಲಿಟಿ, ಒಂದು ಗುಣ. ಸಹನೆ ಅನ್ನೋದು ಬೇಕೇ ಬೇಕು. ತತ್ವಜ್ಞಾನಿಗೆ ಬೇಕು, ನಮಗೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಮನುಷ್ಯರಿಗೂ ಕೂಡ, ಸಾಧಾರಣ ಮನುಷ್ಯರಿಗೂ ಕೂಡ, ಮನುಷ್ಯನ ಜನ್ಮ ತಗೊಂಡ್ಮೇಲೆ ಇದು ಅವನಿಗೆ ಅತ್ಯಗತ್ಯ ಸಾಧನೆಗೆ ಬೇಕಿದ್ರೆ, ಸಾಧಾರಣ ಮನುಷ್ಯನಿಗೆ ಇದೇ ಜೀವನದ ಪರಮಧ್ಯೇಯವಾಗಬೇಕು. ಸಹನೆಯೇ ಮನುಷ್ಯನಿಗೆ ಪರಮಧ್ಯೇಯ. ತತ್ವಜ್ಞಾನಿಗೆ, ತತ್ವ ಸಾಧನೆಗೆ ಇದು ಅವಶ್ಯಕವಾದ ಒಂದು ಗುಣ. ಈ ಒಂದು ಸಾಧನೆಗೆ ಇದು ಬೇಕೇ ಬೇಕಂದಾಗ ಸಹನೆ ಬಹಳ ಆಳವಾದ ಒಂದು ತಿತಿಕ್ಷೆ ಅನ್ನೋದು ಒಂದು ಆಳವಾದ ಒಂದು ಸಬ್ಜೆಕ್ಟ್ ಫಿಲಾಸಫಿನಲ್ಲಿ. ಆಳಕ್ಕೆ ಹೋಗ್ತಾ ಸಹನಾ ಮೂರ್ತಿಯಾದಾಗ, ಪೂರ್ತಿ ಸಹನೆ ಬಂದಾಗ ಬ್ರಹ್ಮಾನುಭವವಾಗತ್ತೆ, ಬ್ರಹ್ಮ ಸಾಕ್ಷಾತ್ಕಾರ. ಅದು ಭಗವತ್ ಮಹಿಮಾನುಭವ ಅಂತ ಹೇಳ್ತಾರೆ ಸಹನೆ ಅನ್ನೋದು. ಇದು ಆಮೇಲೆ ಕೊನೆಯಲ್ಲಿ ತಲುಪೋದಲ್ಲ, ಇದು ದಾರಿ. ಬ್ರಹ್ಮಾನುಭವಕ್ಕೆ, ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಇದು ದಾರಿ ಬಹಳ ಮುಖ್ಯವಾಗತ್ತೆ. ಸಹನೆಯೇ ದಾರಿ, ಸಹನೆಯೇ ಸಾಧನ, ಸಹನೆಯೇ ಸಾಧಕ. ಮನಸ್ಸಿಗೆ ಬೇಕಿರೋದು ಸಹನೆ, ಈ ದಾರಿ. ಇದನ್ನ ನಾವು ಹೇಳ್ತೀವಿ, ಇದು ಭಗವತ್ ಸಮಕ್ಷತಾ ಅಭ್ಯಾಸ ಅಂತ. ಈ ದಾರಿಗೆ ಭಗವತ್ ಸಮಕ್ಷತಾ ಅಭ್ಯಾಸ ಅಂತ ಹೇಳ್ತಾರೆ. ಈ ಅಭ್ಯಾಸವನ್ನು ಮಾಡಲೇಬೇಕು. ಈ ಅಭ್ಯಾಸ ಮಾಡೋದು ಅಂದರೆ ಏನು? ಈಗ ನಾವು ಸೀರಿಯಲ್ ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ವಿ, ಎಲ್ಲ ಕಡೆನೂ ಕ್ಯಾಮರಾ ಇಟ್ಟಿರ್ತಾರೆ. ಆ ಕ್ಯಾಮರಾ ಎಲ್ಲ ಯಾವಾಗಲೂ ಅವ್ರನ್ನ 24 ಗಂಟೆನೂ ನೋಡ್ತಾ ಇರುತ್ತೆ ಅಂದಾಗ ಅವ್ರಿಗೆ ಎಷ್ಟು ಅಲರ್ಟ್ ಆಗಿರ್ಬೇಕು, ಅವರು ಎಷ್ಟು ಅಟೆಂಟಿವ್ ಆಗಿರಬೇಕು. ಯಾರಾದ್ರೂ ನೋಡ್ತಾ ಇದ್ದಾರೆ ಅಂದಾಗ ಅದು ಆವಾಗವಾಗ ಅದು ಮರೆಯೋದು ಉಂಟು. ಮಾಯೆ ಬಂದಾಗ ಆ ಕ್ಯಾಮ್ರಾ ಎಲ್ಲ ಮರೆತು ಬಾಯಿಗೆ ಬಂದಿದ್ದು ಮಾಡಬಾರ್ದು ಎಲ್ಲನೂ ನಾವು ನೋಡಿದ್ದೀವಿ. ಮಾಯೆ ಅನ್ನೋದು ಯಾವ ರೀತಿ ಅಂತ. ಬರೀ ಕ್ಯಾಮರಾ ಅದೊಂದು ಮಿಷನರಿ. ಆದರೆ ಒಂದು ಸಾಕ್ಷಿ ಅಂತ ಒಂದು ಇದ್ದಾಗ ಪರಮಾತ್ಮನ ಕಣ್ಣು ನಮ್ಮನ್ನು ಸದಾಕಾಲ ಕಾಯ್ತಾ ಇದೆ, ನೋಡ್ತಾ ಇದೆ. ಯಾರೋ ನಮ್ಮ
ನಮ್ಮನ್ನ ಸದಾಕಾಲ ಹಿಂಬಾಲಿಸ್ತಾ ಇದ್ದಾರೆ ಅಥವಾ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ, ನಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂದಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು? ಎಲ್ಲರೂ ಹೇಳ್ತಾರೆ ಒಂದು ಪರಮಾತ್ಮ ಕಾಯ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಯಾರನ್ನು ತಪ್ಪಿಸಿದ್ರು ಅವನ ಕಣ್ಣು ತಪ್ಸಕ್ಕಾಗಲ್ಲ ಅಂತ. ಆದರೆ ಇದು ನಾವು ಹೇಳಿದಾಗ ಇಂಟೆಲೆಕ್ಚುಯಲ್ ಆಗಿ ಯೋಚನೆ ಮಾಡಿದೆ, ಓ ಯಾರು ನೋಡ್ತಾರೆ, ಯಾವ ಕಣ್ಣು ನೋಡುತ್ತೆ, ಇದೆಲ್ಲ ಫೂಲಿಶು ಅಂತ ಆರ್ಗ್ಯೂ ಮಾಡ್ಬೋದು. ಆದರೆ ಇದನ್ನು ಬಹಳ ಆಳವಾಗಿ ತೆಗೆದುಕೊಂಡಾಗ ಇದು ಇಂಟ್ರಾಸ್ಪೆಕ್ಷನ್, ಇದು ನಮ್ಮನ್ನು ನಾವೇ ನೋಡ್ಕೊಳ್ಳೋದು, ನಮ್ಮನ್ನು ನಾವು ನೋಡ್ಕೊಳ್ಳೋದು. ಪರಮಾತ್ಮ ನೋಡ್ತಾ ಇದ್ದಾನೆ ಅಂದರೆ ಅರ್ಥ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡೋದು, ಮನಸ್ಸಾಕ್ಷಿಯಾಗಿ ಕೆಲಸ ಮಾಡೋದು. ನೀವು ಸಾಧಾರಣ ಒಬ್ಬ ಅಧಿಕಾರಿ, ಒಬ್ಬ ಗುರು ಅಧಿಕಾರಿನೋ ಏನೋ ಅವನಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಡ್ತಾರೆ, ಆ ಥರ ಒಂದು ಪೊಸಿಷನ್ನಲ್ಲಿ ಇದ್ದರೆ ನೀವು ಯಾವ ರೀತಿ ನಡ್ಕೋತೀರಾ? ನೀವು ಎದುರುತ್ರ ಕೊಡಲ್ಲ, ಹಾರಾಡಲ್ಲ, ಕೂಗಾಡಲ್ಲ, ಯಾವ ರೀತಿ ತಲೆ ಬಗ್ಗಿಸಿ ಅವನ ನಿಮ್ಮ ಅಹಂಕಾರನ ಪಕ್ಕಕ್ಕೆ ಒತ್ತಿ ಯಾವ ರೀತಿ ಕಾನ್ಷಿಯಸ್ ಆಗಿ ಸ್ವಲ್ಪ ಹೊತ್ತಾದ್ರೂ ವಿನಯದಿಂದ ವಿನಯ ಗಂಭೀರವಾಗಿ ನಡ್ಕೊಳ್ತೀರಾ, ಮರ್ಯಾದೆಯಿಂದ ನಡ್ಕೊಳ್ತೀರಲ್ವಾ? ಇದು ಎಷ್ಟು ನೀವು ಅದನ್ನು ಕಲ್ಟಿವೇಟ್ ಮಾಡ್ಕೊಳ್ತೀರಾ ಹ್ಯಾಬಿಟ್. ಆದರೆ ನಿಮ್ಮ ಜೀವನದಲ್ಲಿ ಕಲ್ಟಿವೇಟ್ ಮಾಡ್ಕೊಳ್ಬಾರ್ದು. ಈ ಭಾವ, ಈ ಸತ್ಯ ಭಾವ, ಇದು ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ ಅಂದಾಗ ನಾವು ಚೆನ್ನಾಗಿ ಸ್ಪಷ್ಟವಾಗಿ ವಿನಯದಿಂದ ಕೆಲಸ ಮಾಡ್ತೀವಿ. ಪರಮಾತ್ಮ ನೋಡ್ತಾ ಇದ್ದಾನೆ, ಪರಮಾತ್ಮನ ಪೂಜೆ ಮಾಡ್ತಾ ಇರೋದನ್ನು ಪರಮಾತ್ಮನೇ ನೋಡ್ತಾ ಇದ್ದಾನೆ ಅಂದಾಗ ನೀವು ಅಲ್ಲಿ ಪೂಜೆ ಮಾಡ್ತಾ ಇರುವಾಗಲಿ ಮಾತಾಡ್ತಾ ಇರುವಾಗಲಿ ಎಲ್ಲಕ್ಕೂ ಒಂದು ಸಾಕ್ಷಿ ಇರುತ್ತೆ. ಇಂಟ್ರಾಸ್ಪೆಕ್ಷನ್ ಅಂತಲೇ ತಗೋಬೇಕು. ಇದು ನಿಜವಾದ ಸಂಪೂರ್ಣವಾಗಿ ಭಗವತ್ ಸಮಗ್ರತಾ ಅಭ್ಯಾಸ ಅಂತ ಹೇಳ್ತಾರೆ. ಒಂದು ರೀತಿ ಯಾರೋ ನಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ, ಸಮಕ್ಷತಾ ಅಂತ ಹೇಳ್ತೀವಿ. ಸಮಗ್ರವಾಗಿ ಸಮಕ್ಷತೆಯಲ್ಲಿ, ಪರಮಾತ್ಮನ ಸಮಕ್ಷಮದಲ್ಲಿ ಅಂತಾರಲ್ಲ, ಸಮಕ್ಷತಾ ಅಭ್ಯಾಸ, ಭಗವತ್ ಸಮಕ್ಷತಾ ಅಭ್ಯಾಸ ಅಂತ. ಇದು ಬಹಳ ಮುಖ್ಯ. ಇದು ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡೋವಾಗಲೇ ಅವ್ರನ್ನ ಅಪ್ರಿಷಿಯೇಟ್ ಮಾಡು, ಇವ್ರನ್ನ ಅಪ್ರಿಷಿಯೇಟ್ ಮಾಡಿಸು, ಇವರಿಂದ ಪ್ರೈಸ್ ತಗೋ, ಅದು ಬೋನಸ್ ಸಿಗುತ್ತೆ, ಅದೆಲ್ಲ ಹೇಳೋಕ್ಕಿಂತ ನಿನ್ನ ಮನಸ್ಸಾಕ್ಷಿಗೆ ನಿನ್ನ ಖುಷಿ ಯಾವುದೇ ರೀತಿ ಆ ರೀತಿ ಕೆಲಸ ಮಾಡು, ಆ ರೀತಿ ನೀನು ಮಾತಾಡು, ಆ ರೀತಿ ಇರು ಅಂತ ಹೇಳ್ಕೊಡೋದು ಬಹಳ ಮುಖ್ಯವಾಗುತ್ತೆ. ಈಗ ನಮ್ಮ ಹೊರಗಡೆ ಎಷ್ಟೋ ಲೌಕದ ಈ ಪ್ರಪಂಚದ ಎಷ್ಟೋ ವಿಚಾರಗಳು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಬೆಳಗ್ಗಿಂದ ಸಾಯಂಕಾಲದವರೆಗೂ ಎಷ್ಟೋ ಜನನ ಮೀಟ್ ಮಾಡ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ, ಯಾರೋ ಬರ್ತಾರೆ ನಮ್ಮನ್ನೇ ಹುಡುಕೊಂಡು. ಈ ರೀತಿ ಲೋಕ ಸಂಪರ್ಕ ಅಂತ ಹೇಳ್ತಾರೆ. ಈ ಲೋಕ ಸಂಪರ್ಕ ಇದ್ದೇ ಇರುತ್ತೆ. ನಮ್ಮ ಸಹನೆ ಪರೀಕ್ಷೆಗೋಸ್ಕರ ನಾವು ಗಮನಿಸ್ಕೊಳ್ತಾ ಇದ್ದರೆ ಇದು ಆ ಒಂದು ಅಭ್ಯಾಸದಲ್ಲಿ ನಾವು ನಿಂತ್ಕೊಂಡಾಗ, ಸಹನೆಯ ಅಭ್ಯಾಸದಲ್ಲಿ ನಿಂತ್ಕೊಂಡಾಗ ನಮಗೆ ಪರೀಕ್ಷೆಗಳಾಗ್ತಾನೇ ಇರುತ್ತೆ, ಲೋಕ ಸಂಪರ್ಕ ಬರ್ತಾ ಇರುತ್ತೆ. ಆಗ ನಾವು ಗಮನಿಸಬೇಕಾಗಿರೋದು ಲೋಕ ಸಂಪರ್ಕವನ್ನು ಕಡಿದು ಹೋಗೋಕ್ಕಾಗಲ್ಲ. ನಾವು ನಮ್ಮ ಮನಸ್ಸು ಮನೋವಿಕಾರವಾಗದೇ ಇರೋ ರೀತಿ ಇರಬೇಕು. ಲೋಕ ಸಂಪರ್ಕ ಇರಬೇಕು, ಮನೋವಿಕಾರ ಆಗಬಾರ್ದು. ಇಂದ್ರಿಯಗಳ ಸಂಪರ್ಕ, ಇಂದ್ರಿಯ ಪ್ರಪಂಚದ ಜೊತೆ ಇದ್ದು ನಮಗೆ ಇಂದ್ರಿಯ ಸಂಪರ್ಕವೂ ಇದೆ. ಕಣ್ಣೇನೋ ಹೇಳುತ್ತೆ, ಕಿವಿಯೇನೋ ಹೇಳುತ್ತೆ, ನಮ್ಮ ಮೂಗೇನೋ ಹೇಳುತ್ತೆ, ನಾಲ್ಗೇನೋ ಹೇಳುತ್ತೆ, ಚರ್ಮ ಏನೋ ಹೇಳುತ್ತೆ, ಆ ಸಂಪರ್ಕ ಇದೆ. ಆದರೆ ಅದೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ ವಿಕಾರವನ್ನು ತರಬಾರ್ದು, ಮನೋವಿಕಾರವನ್ನು ತರಬಾರ್ದು. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. ತುಂಬ ಚಳಿ ಆಗುತ್ತೆ. ಚಳಿ ಆದಾಗ ನಾವೇನು ಮಾಡ್ತೀವಿ? ಸಿದ್ಧವಾಗಿರ್ತೀವಿ. ಚಳಿಗಾಲ ಬರುತ್ತೆ ಅಂತ ಗೊತ್ತಾದ್ರೇನೇ ಅದಕ್ಕೆ ಸರಿಯಾದ ಬಟ್ಟೆ ಬರೆ ಎಲ್ಲ ವಸ್ತ್ರ ರೆಡಿ ಮಾಡ್ಕೊಳ್ತೀವಿ, ಉಡುಪುಗಳನ್ನ. ಸೆಕೆಗಾಲದಲ್ಲಿ ಫ್ಯಾನ್ ಕೆಟ್ಟೋಗಿದ್ರೆ ಫ್ಯಾನ್ ಸರಿ ಮಾಡಿಸ್ತೀವಿ, AC ಸರಿ ಮಾಡಿಸ್ತೀವಿ. ಸೆಕೆಗಾಲಕ್ಕೆ ಹೇಗಿರಬೇಕೋ ಆ ರೀತಿ ಇರ್ತೀವಿ. ಮಂಜು ಬೀಳ್ತಾ ಇದ್ದರೆ ಯಾವ ರೀತಿ ಬಟ್ಟೆ ಹಾಕ್ಕೊಳ್ಬೇಕು, ಮಳೆ ಬರ್ತಾ ಇದ್ರೆ ಛತ್ರಿ, ರೈನ್ ಕೋಟು ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀವಲ್ವ ನಾವು ಯಾವತ್ತೂ ಕೂಡ ಆ ಚಳಿ ಆಗಲಿ, ಬಿಸಿಲಾಗಲಿ, ಸೆಕೆ ಆಗಲಿ, ಮಳೆ ಆಗಲಿ, ಮಂಜಾಗಲಿ, ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ? ಲೋಕ ಸಂಪರ್ಕ, ಇಂದ್ರಿಯ ಸಂಪರ್ಕಕ್ಕೆ ನಾವು ರಿಯಾಕ್ಟ್ ಮಾಡಬಾರ್ದು. ಅಂದರೆ ನಮ್ಮ ಉದಾಹರಣೆನೇ ನೋಡೋಣ. ನಾವು ಪ್ರಕೃತಿ ನಿಯಮ ಇದು ಋತುಕ್ರಮ, ಇದನ್ನು ಅಂಗೀಕರಿಸ್ತೀವಿ. ಋತುಕ್ರಮ ಅಂತ ಒಪ್ಪುತ್ತೀವಿ, ಅಂಗೀಕರಿಸ್ತೀವಿ. ಅದರಿಂದ ಅನಾನುಕೂಲಗಳಾದರೂ ಕೂಡ ಸಹನೆಯಲ್ಲಿ ಇರ್ತೀವಿ, ಸಹಿಸ್ತೀವಿ. ಇಲ್ಲಿ ಸಹನೆ ಬರಲಿಲ್ವಾ? ನ್ಯಾಚುರಲ್ ಆಗಿ ಬಂತು ಸಹನೆ. ಇದನ್ನು ನಾವು ಸಹಿಸ್ತೀವಿ. ನಾವು ಪ್ರಕೃತಿಯನ್ನು ಬದಲಾಯಿಸಕ್ಕೆ ಹೋಗಲ್ಲ. ಆ ವ್ಯವಸ್ಥೆಗೆ ನಾವು ನಮ್ಮ ವ್ಯವಸ್ಥೆಯನ್ನು ಬದಲಾಯಿಸ್ಕೊಳ್ತೀವಿ. ಯಾವ ರೀತಿ ನಾವು ಆ ರೀತಿ ಮಾಡ್ಕೊಳ್ತೀವಲ್ವಾ, ಅಲ್ಲಿ ಯಾವುದು ಕಂಪ್ಲೇಂಟ್ ಮಾಡೋದಿಲ್ಲ ಅಲ್ವಾ? ಹಾಗಿದ್ದಾಗ ನಮ್ಮ ಸ್ವಂತ ವಿಚಾರಕ್ಕೆ ಬಂದಾಗ, ನಮ್ಮ ದೇಹ ಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ನಮ್ಮ ರಿಲೇಷನ್ಶಿಪ್ ಇರ್ಬೋದು, ಇಲ್ಲಿ ಬಂದಾಗ ಯಾತಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಿ? ಒಪ್ಕೊಳ್ಳಲ್ಲ.
ಇದು ಇದು ಸಹಜ ಅಂತ ಒಪ್ಕೊಳ್ಳಲ್ಲ, ಇದು ಒಂದು ಪ್ರಕೃತಿಯ ಭಾಗ ಅಂತ ಒಪ್ಕೊಳ್ಳಲ್ಲ. ನಮ್ಮ ದೇಹ ಒಂದು ಸ್ವಲ್ಪ ದಿನ ಪುಷ್ಟಿಯಾಗಿರುತ್ತೆ, ಖುಷಿ ಪಡ್ತೀವಿ. ಒಂದೊಂದು ಸ್ವಲ್ಪ ದೇಹ ಕೃಶವಾಗುತ್ತೆ, ಒಪ್ಕೊಳ್ಳಲ್ಲ. ಯಾಕಿದು? ಇದು ಒಂದು ಸ್ವಭಾವ. ಸೆಕೆ ಬರುತ್ತೆ ಹೋಗುತ್ತೆ, ಚಳಿ ಬಂತು ಹೋಯಿತು, ಗಾಳಿ ಕಾಲ ಬಂತು ಹೋಯಿತು, ಮಂಜು ಬಿತ್ತು ಹೋಯಿತು, ಇದು ಬಂತು ಹೋಯಿತು ಅಂತ ಒಪ್ಕೊಳ್ಳಲ್ಲ ನಾವು. ಇದು ಯಾಕೆ ಹಿಂಗಾಯಿತು ಅಂತ ಕೇಳ್ತೀವಿ. ಅಂದರೆ ನಾವು ದೇಹ ಕೃಶವಾಗೋದು, ಪುಷ್ಟಿಯಾಗೋದು, ಆಮೇಲೆ ಸಂತಸ ಉಂಟಾಗೋದು, ಮನಸ್ಸಿನಲ್ಲಿ ದುಃಖ ಆಗೋದು, ಉಲ್ಲಾಸವಾಗೋದು, ಮತ್ತೆ ಏನೋ ಒಂದು ಒಂದು ದುಃಖ ಬರೋದು, ಯೋಚನೆಗಳು, ಚಿಂತೆ ಬರೋದು ನಮ್ಮಲ್ಲಿ. ಆಮೇಲೆ ಒಂದು ಸುಖ ದುಃಖ, ಸೋಲು ಗೆಲುವು, ಸಿರಿತನ ಬಡತನ ಎಲ್ಲವೂ ಬರ್ತಾ ಇದೆ ಹೋಗ್ತಾ ಇದೆ, ಬರುತ್ತೆ ಹೋಗುತ್ತೆ. ಯಾವುದೂ ಇದರಲ್ಲಿ ಶಾಶ್ವತ ಅಲ್ಲ. ಸಿರಿತನವೂ ಶಾಶ್ವತವಲ್ಲ, ಬಡತನವೂ ಯಾಕೆ ಆ ಥರ ತಗೊಳಕ್ಕಾಗಲ್ಲ? ಎಷ್ಟು ಕುಗ್ಗುತ್ತೀವಿ, ಯಾಕೆ ನಾವು ಹಿಗ್ಬಿಡ್ತೀವಿ ಬೇಕಾದ ಸಿಕ್ಕಿದಾಗ? ಇದು ಯಾಕೆ ಆಗ್ತಾ ಇದೆ? ಎಲ್ಲಿ ಸಹನೆ ಕಳ್ಕೊಳ್ಳೋದು? ಇಲ್ಲೇ ನಾವು ಯಾಕೆ ಇಲ್ಲಿ ಸಹನೆ ಕಳ್ಕೊಳ್ತೀವಿ? ಆದರೆ ಪ್ರಕೃತಿಯನ್ನು ಅಂಗೀಕರಿಸಬೇಕಾದ್ರೆ ನಾವು ಸಹನೆಯಲ್ಲೇ ಇರ್ತೀವಿ, ಸಹಿಸ್ತೀವಿ ಎಲ್ಲ. ಇಲ್ಲಿ ಯಾಕೆ ಸಹಿಸಲ್ಲ? ಅವ್ರು ಹಾಗೇನೆ ಅಂತ ಒಪ್ಕೊಳ್ಳಲ್ಲ. ಅವ್ರು ಮಾತಾಡೋದೇ ಹಾಗೆ, ಅವ್ರು ಇರೋದೇ ಹಾಗೆ ಅಂತ ಯಾಕೆ ನೋಡಲ್ಲ? ಅವ್ರ ಸ್ವಭಾವ ತಿಳ್ಕೊಂಡು ಮುಂಚೆನೇ ನಾವು ಯಾಕೆ ತಯಾರು ಮಾಡ್ಕೊಳ್ಳಲ್ಲ ನಮ್ಮ ಮನಸ್ಸಿನಲ್ಲಿ? ಇವ್ರು ಇವಾಗ ಈ ಥರ ಮಾಡ್ಬೋದು, ನಾನು ಹೀಗೆ ನಡ್ಕೋಬೇಕು ಅಂತ ಮುಂಚೆನೇ ನಾವು ತಯಾರು ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಈ ತಿತಿಕ್ಷೆಗೆ, ಸಹನೆ, ತಾಳ್ಮೆಗೆ ವಿರೋಧಿ ಭಾವ ಅಹಂಕಾರ, ಅಹಂಕಾರ. ಈ ಅಹಂಕಾರದಲ್ಲಿ ನಾನು ಮುಖ್ಯ ಆಗ್ತೀನಿ. ಅಹಂಕಾರದಲ್ಲಿ ನನ್ನ ಒಂದು ಅನುಕೂಲನೇ ಮುಖ್ಯ, ಎಲ್ಲದಕ್ಕಿಂತ ನನ್ನ ಅನುಕೂಲ ಮುಖ್ಯ. ನನ್ನ ಅನುಕೂಲ ಮುಖ್ಯ, ಜೊತೆಗೆ ನನ್ನ ಹೆಮ್ಮೆ ಮುಖ್ಯ. ನನ್ನ ಮುಖಭಂಗ ಆಗಬಾರ್ದು. ನನಗೆ ಎಲ್ಲ ಸರಿ ಚೆನ್ನಾಗಿದ್ಬಿಡ್ಬೇಕು, ನನ್ನ ಸಂತೋಷ ಮುಖ್ಯ, ನನ್ನ ಅನುಕೂಲ ಮುಖ್ಯ. ಹೀಗಿದ್ದಾಗ ನಾವು ನಮ್ಮ ಮುಖಭಂಗ ಆಗದೆ ಇರೋ ಹಾಗಾಗಬೇಕು. ಅಥವಾ ನಾವು ಹೇಳಿದ ತಕ್ಷಣ ಕೆಲಸ ಆಗ್ಬಿಡ್ಬೇಕು, ನಾವು ಹೇಳಿದ ತಕ್ಷಣ ಅದು ನಡೆದು ಬಿಡಬೇಕು. ಇಲ್ಲದೇ ಇದ್ದರೆ ನಮಗೆ ಅಲ್ಲಿ ಅಸಹನೆ ಉಂಟಾಗುತ್ತೆ. ಇದು ಸಮಕ್ಷತಾ ಅಭ್ಯಾಸಕ್ಕೆ, ಭಗವತ್ ಸಮಕ್ಷತಾ ಅಭ್ಯಾಸಕ್ಕೆ ಇದು ಒಂದು ಹಾನಿಕರ, ಅಂದರೆ ಇದು ವಿಘಾತಕ ಅಂತ ಹೇಳ್ತಾರೆ. ಇದು ಅಡ್ಡ. ಇದು ನಮಗೆ ಸಹನೆ ಅಭ್ಯಾಸ ಮಾಡೋ ದಾರಿಗೆ ಅಡ್ಡ. ಈ ಅಹಂಕಾರವೇ ವಿರೋಧಿ. ತಿತಿಕ್ಷೆಗೆ ಅಹಂಕಾರ ಅನ್ನೋದೇ ವಿರೋಧ. ಅದು ಸಂಪೂರ್ಣ ಅದಿದ್ದಾಗ ಖಂಡಿತವಾಗ್ಲೂ ನಮಗೆ ತತ್ವಜ್ಞಾನ ಸಾಧ್ಯವೇ ಆಗುವುದಿಲ್ಲ. ಇಲ್ಲಿ ಬೇಕಾಗಿರೋದು 3 ಮನುಷ್ಯನಿಗೆ ಈ ಬುದ್ಧಿಯೋಗದಲ್ಲಿ. ಒಂದು ನಿತ್ಯ ಅನಿತ್ಯ ವಿವೇಕ ಜ್ಞಾನ. ಯಾವುದು ಶಾಶ್ವತ, ಯಾವುದು ಶಾಶ್ವತ ಅಲ್ಲ, ಯಾವುದಕ್ಕೆ. 2ನೇದು ತಾರತಮ್ಯ ಜ್ಞಾನ. 3ನೇದು ಸೆನ್ಸ್ ಆಫ್ ಪ್ರಪೋರ್ಷನ್. ಇದಕ್ಕೆ ಹೇಳ್ತಾರೆ ಪರಿಮಾಣೌಚಿತ್ಯ ಅಂತ. ಇದು 3ನ್ನೂ ಜ್ಞಾಪಕ ಇಟ್ಕೊಳ್ಬೇಕು. ಯಾವುದು ಟೆಂಪರರಿನೋ, ಯಾವತ್ತೂ ಒಂದು ಸ್ವಲ್ಪ ಹೊತ್ತಿದ್ದು ಹೊಟ್ಟೋಗುತ್ತೋ ಅದನ್ನು ತಿಳ್ಕೋಬೇಕು. ಇಷ್ಟೇ, ಇದು ಹೊಟ್ಟೋಗುತ್ತೆ, ಇದು ಶಾಶ್ವತವಾದದ್ದಲ್ಲ. ಇದಕ್ಕೆ ನಾನು ಇಷ್ಟೊಂದು ಎನರ್ಜಿ ಕೊಡಬೇಕಾಗಿಲ್ಲ, ಇಷ್ಟೊಂದು ಟೈಮ್ ಕೊಡಬೇಕಾಗಿಲ್ಲ, ಇಷ್ಟೊಂದು ವರಿ ಮಾಡ್ಕೋಬೇಕಾಗಿಲ್ಲ. ನಾವು ಅದನ್ನು ತಿಳ್ಕೋಬೇಕು. ಇದು ಟೆಂಪರರಿ, ಇದು ಪರ್ಮನೆಂಟು, ಇದಕ್ಕಿಂತ ಇದು ಪ್ರಿಫರೆನ್ಸ್ ಜಾಸ್ತಿ ಕೊಡಬೇಕು. ಈ ಜ್ಞಾನ ಏನಿದೆ, ನಿತ್ಯ ಅನಿತ್ಯ ವಿವೇಕ ಜ್ಞಾನ ಬಂದಾಗ ಸಹನೆ ತಾನೇ ಬರುತ್ತೆ. 2ನೇದು ನಮಗೆ ತಾರತಮ್ಯ ಇರಬೇಕು. ಕಂಪೇರ್ ಮಾಡಿದ್ರೂ ಕೂಡ ಆ ತಾರತಮ್ಯದಲ್ಲಿ ನಮಗೆ ಈ ಕಂಪ್ಯಾರಿಸನ್ ತಪ್ಪು. ಎಲ್ಲರೂ ಬೇರೆ ಬೇರೆನೇ. ಆದರೂ ಕೆಲವು ಕಡೆ ಆ ಒಂದು ಬುದ್ಧಿಯೋಗದಲ್ಲಿ ನಾವು ಇದು ಚತುರೋಪಾಯಗಳಲ್ಲಿ ಕಂಪೇರ್ ಮಾಡ್ತೀವಿ. ಆ ಕಂಪೇರ್ ಮಾಡೋದು ಒಳ್ಳೆಯದಕ್ಕಾಗಿ. ತಾರತಮ್ಯ ಜ್ಞಾನ ಬೇಕದಕ್ಕೆ. ಆಮೇಲೆ ಚಿಕ್ಕ ಚಿಕ್ಕ ವಿಚಾರನ ತುಂಬ ದೊಡ್ಡದಾಗಿ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಬೇರೆಯವ್ರನ್ನ ತಲೆ ಕೆಡಿಸೋದು. ಯಾಕೆ ಅಂದರೆ ಸೆನ್ಸ್ ಆಫ್ ಪ್ರಪೋರ್ಷನ್ ಇಲ್ಲ, ಪರಿಮಾಣೌಚಿತ್ಯ ಇಲ್ಲ. 3 ಕಾಸು ಕೊಡೋ ಕಡೆ 10 ಕಾಸು ಕೊಡೋದು, ಅಂದರೆ ಅದಕ್ಕೆ ಅಷ್ಟು ಬೆಲೆ ಕೊಡೋದು. ಆ ಬೆಲೆ, ಸೆನ್ಸ್ ಆಫ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಇದನ್ನು ಮಕ್ಕಳಿಗೆ ಪ್ರಾರಂಭದಿಂದನೇ ನಾವು ಕಲಿಸ್ಬೇಕು. ಪ್ರಾರಂಭದಿಂದ ವಿವೇಕಕ್ಕೆ ಬೇಕಾಗಿರೋದು ಇವೆಲ್ಲ ಗುಣಗಳು. ತಾರತಮ್ಯ ಜ್ಞಾನ ಕಲಿಸ್ಬೇಕು ಮಕ್ಕಳಿಗೆ, ಮತ್ತು ಸೆನ್ಸ್ ಆಫ್ ವ್ಯಾಲ್ಯೂ ಕಲಿಸ್ಬೇಕು. ಆಮೇಲೆ ಇದೆಲ್ಲ ಕಲಿಸುವಾಗ ಅವನಿಗೆ ತನ್ನ ಉದ್ದೇಶ ಏನು ಅಂತ ತಾನೇ ಗೊತ್ತಾಗುತ್ತೆ. ತಿತಿಕ್ಷೆಗೆ ನಿಜವಾಗ್ಲೂ ತಿತಿಕ್ಷೆ ಅನ್ನೋದು ಸಹನೆ ಅನ್ನೋದು ಮನಸ್ಸಿನ ಶಾಂತಿಗೆ ಸಾಧಕವಾಗಿರೋದು. ಯಾರಿಗೆ ಆ ತಿತಿಕ್ಷೆ ಇಲ್ಲ, ಸಹನೆ ಇಲ್ಲ, ಮನಃಶಾಂತಿ ಇಲ್ಲ. ಮನಃಶಾಂತಿ ಯಾವಾಗ ಇಲ್ಲ,
ನಿಮಗೆ ಸತ್ಯದ ತತ್ವದ ದರ್ಶನ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಗೆ ಮನಸ್ಸು ಹೇಗಿರುತ್ತೆ ಅಂದರೆ ಒಂದು ಬೆಂಕಿ, ಒಂದು ದೀಪದ ಉರಿ ಗಾಳಿಗೆ ಅಲಿತಾ ಇರುತ್ತೆ. ತುಂಬ ಜೋರಾಗಿ ಗಾಳಿ ಬೀಸಿದಾಗ ದೀಪದ ಉರಿ ಹೇಗೆ ಅಲಿತಾ ಇರುತ್ತೆ, ಆ ಒಂದು ಬೆಳಕಲ್ಲಿ ನೀವು ಸ್ಪಷ್ಟವಾಗಿ ನಿಮ್ಮ ಮನಸ್ಸಿಗೆ ಒಂದು ಸರಿಯಾಗಿ ರೂಪ ಕೊಡೋಕ್ಕಾಗಲ್ಲ, ಯಾವ ವಸ್ತುವನ್ನು ನೋಡೋಕ್ಕಾಗಲ್ಲ, ಅಸಮರ್ಥವಾಗತ್ತೆ. ನಿಮ್ಮ ಕಣ್ಣಿಗೆ ಒಂದು ರೂಪ ಕಾಣಿಸಲ್ಲ, ಮನಸ್ಸಿಗೆ ಗ್ರಹಿಸೋದು ಅಸಮರ್ಥವಾಗತ್ತೆ. ಹಾಗೆ ಈ ನಮ್ಮ ಮನಸ್ಸು ಈ ಅಲಿತಾ ಇರೋ ದೀಪದ ತರಹ ಈ ಫಿಕಲ್ ಮೈಂಡ್ ಅಂತಾರೆ, ಆ ಥರ ಚಂಚಲವಾಗಿಬಿಟ್ಟಿರುತ್ತೆ. ಆಗ ಯಾವ ಸತ್ಯದ ದರ್ಶನವೂ ಮನಸ್ಸಿಗೆ ಆಗೋದಿಲ್ಲ. ಅದು ಅಲೆದಾಡಿರೋ ಥರ ದೀಪದ ಥರ ನಮ್ಮ ಮನಸ್ಸಾಗ್ಬಿಟ್ಟಿರುತ್ತೆ, ಅಶಾಂತವಾಗಿರುತ್ತೆ. ಯಾವಾಗ ಶಾಂತಿ ಇಲ್ಲ, ಸತ್ಯ ದರ್ಶನ ಸಾಧ್ಯ ಇಲ್ಲ. ಈ ರೀತಿ ಆಗಿದ್ದಾಗ ನಿತ್ಯಾನಿತ್ಯ ವಿವೇಕಕ್ಕೂ ಅಥವಾ ತಾರತಮ್ಯ ಜ್ಞಾನಕ್ಕೂ, ಸೆನ್ಸ್ ಆಫ್ ಪ್ರಪೋರ್ಷನ್ ತಿಳ್ಕೊಳ್ಳೋಕ್ಕೂ ಆಗೋದೇ ಇಲ್ಲ. ಇದಕ್ಕೆ ವ್ಯವಸಾಯ ಮಾಡಲೇಬೇಕು. ಬುದ್ಧಿಯೋಗಕ್ಕೆ ಬೇಕಿರೋದು ವ್ಯವಸಾಯ. ಆ ವ್ಯವಸಾಯ ಮಾಡಬೇಕಾದ್ರೆ ನಮಗೆ ವ್ಯವಸಾಯ ಅಂದ್ರೆ ಏನರ್ಥ, ಅದು ಸತತವಾಗಿ ಮಾಡುವುದು ಅಂತ. ನಿಮಗೆ ಯಾವುದೋ ಒಂದು ಇದು ಮಾಡಲೇಬೇಕು ಅನ್ನೋದು ಒಂದು ನಿರ್ಧಾರ, ಸಂಕಲ್ಪ, ಉದ್ದೇಶ, ಆಬ್ಜೆಕ್ಟ್ ಇಲ್ಲದೆ ಇದ್ರೆ ನೀವು ಸತತವಾಗಿ ಏನನ್ನು ಮಾಡ್ತೀರಾ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ರೆ ಸತತವಾಗಿ ಮಾಡೋದಾದ್ರೂ ಏನು, ಇದು ಮಾಡೋದು, ಇದನ್ನು ಬಿಡೋದು, ಆಮೇಲೆ ಇನ್ನೊಂದು ಮಾಡಕ್ಕೆ ಹೋಗೋದು, ಅದನ್ನು ಬಿಡೋದು. ಅದೇ ಒಂದು ದಾರಿನಲ್ಲಿ ಹೋಗ್ತಾನೇ ಇದ್ರೆ ಎಲ್ಲಿಗೋ ತಲುಪಬಹುದು, ಒಂದಿಷ್ಟು ಮೈಲಿ ನಾವು ಕವರ್ ಮಾಡ್ಬೋದು. ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲದೆ ಇದ್ರೆ, ನಿರ್ದಿಷ್ಟವಾಗಿ ಒಂದು ಆಬ್ಜೆಕ್ಟ್ ಇಲ್ಲದೆ ಇದ್ರೆ, ಒಂದು ಏಕೈಕ ಒಂದು ಉದ್ದೇಶವಿಲ್ಲದೆ ಇದ್ರೆ ವ್ಯವಸಾಯ ಮಾಡೋಕ್ಕೆ ಆಗೋದಿಲ್ಲ. ಇಲ್ಲಿಗೆ ಹೋಗ್ತೀರಾ, ವಾಪಸ್ ಬರ್ತೀರಾ, ಮತ್ತೆ ನಾಳೆ ಇನ್ನೊಂದು ದಾರಿನಲ್ಲಿ ಹೋಗ್ತೀರಾ, ವಾಪಸ್ ಬರ್ತೀರಾ. ಏನು ಪ್ರೋಗ್ರೆಸ್ಸು ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಏನೂ ಸಾಧ್ಯ ಮಾಡೋಕ್ಕಾಗೋದೇ ಇಲ್ಲ. ವ್ಯವಸಾಯ ಮಾಡೋಕ್ಕೆ ಒಂದು ಉದ್ದೇಶ ಬೇಕು, ಒಂದು ಉದ್ದೇಶವನ್ನು ನಿರ್ಧಾರ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಬುದ್ಧಿಯೋಗದಲ್ಲಿ ಮನುಷ್ಯನಿಗೆ ಯಾವ ರೀತಿ ಒಂದು ತನ್ನದೇ ಆದ ಒಂದು ಉದ್ದೇಶವನ್ನ ನಿರ್ಧರಿಸ್ಕೊಳ್ಳೋಕ್ಕೆ, ನಿಷ್ಕರ್ಷೆ ಮಾಡೋಕ್ಕೆ ಒಂದು ಯೋಗ್ಯತಾ ಸಿದ್ಧತೆಯನ್ನು ಕೊಡುತ್ತೆ ಇದು. ಈ ಒಂದು ಬುದ್ಧಿಯೋಗ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಒಂದು ಕಲಿಸಿಕೊಟ್ರೆ ಅವರಿಗೆ ತಮ್ಮ ಉದ್ದೇಶ ಏನು ಜೀವನದಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ಬಹಳ ಸಹಾಯ ಆಗುತ್ತೆ. 100ಕ್ಕೆ 99 ಜನಕ್ಕೆ ಉದ್ದೇಶವೇ ಇಲ್ಲ ಜೀವನದಲ್ಲಿ. ನೋಡಿ, ಸಾವಿರಾರು ಆಕರ್ಷಣೆಗಳು ಈ ಲೋಕದಲ್ಲಿದೆ, ಸಾವಿರಾರು, ಎಷ್ಟು ಆಕರ್ಷಣೆಗಳಿವೆ. ಅದರಲ್ಲಿ 100 ಆಕರ್ಷಣೆ ಅಂತ ಲೆಕ್ಕ ತಗೊಳ್ಳಿ, ಸಾವಿರಾರು ಬೇಕಾಗಿಲ್ಲ, 100 ಬೇಕಾಗಿಲ್ಲ. ಒಬ್ಬೊಬ್ಬರಿಗೂ 10 ಆಕರ್ಷಣೆಗಳಂತೂ ಇದ್ದೇ ಇದೆ ಅಲ್ವಾ. 10 ಆಕರ್ಷಣೆನೇ ಎಷ್ಟು ಕಷ್ಟವನ್ನು ಕೊಡ್ತಾ ಇದೆ. ಒಂದು ಕಡೆ ಒಂದು ಆಕರ್ಷಣೆಗೆ ಮನಸ್ಸೋತ್ರೆ ಅದನ್ನ ಉದ್ದೇಶವಾಗಿ ಇಟ್ಕೊಂಡು ಸಂಪೂರ್ಣ ಅದ್ರ ಹಿಂದೆ ಬೀಳಲ್ಲ, ಪುನಃ ಮನಸ್ಸು ಇನ್ನೊಂದು ಆಕರ್ಷಣೆಗೆ ಬೀಳುತ್ತೆ. ಉದಾಹರಣೆಗೆ ನಾನು ಇದನ್ನು ಹೇಳ್ತಾನೆ ಇರ್ತೀನಿ. ಸಂಗೀತ ಕೇಳ್ಕೊಂಡು ಬಂದಾಗ ಅಯ್ಯೋ ನಾನು ಸಂಗೀತಗಾರನಾಗಿದ್ದರೆ ಚೆನ್ನಾಗಿರೋದು ಅನ್ಸುತ್ತೆ. ಸಂಗೀತ ಅವನು ಚೆನ್ನಾಗಿ ಹಾಡ್ತಿರ್ತಾನೆ, ಅವನು ಅದರಲ್ಲೇನೆ ಅವನ ಉದ್ದೇಶ ಇಟ್ಕೊಂಡು ಒಂದು ಸಾಧನೆ ಮಾಡ್ಬೋದು. ಆದ ತಕ್ಷಣ ಅಯ್ಯೋ ಏನು ಹಣನೇ ಬರೋಲ್ಲ ಇದರಲ್ಲಿ, ನಾನು ಲಾಯರ್ ಆಗಿದ್ರೆ ಚೆನ್ನಾಗಿರೋದು, ನಾನು ಅದಾಗಿದ್ರೆ ಚೆನ್ನಾಗಿರೋದು. ಒಂದು ಸಿನಿಮಾಗೆ ಹೋಗ್ಬಿಟ್ಟು ಬಂದ ತಕ್ಷಣ ನಾನು ನಾಯಕನಾಗಿದ್ರೆ ಚೆನ್ನಾಗಿರೋದು, ನಾನು ಹಂಗಾಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು. ನಮಗೆ ಯಾವುದು ಇಲ್ಲವೋ ಅದರಲ್ಲಿ ಗೌರವ, ನಮಗೆ ಏನು ಇದೆಯೋ, ಏನು ಮಾಡಬಹುದೋ ಅದನ್ನ ನಾನು ತಿಳ್ಕೊಳಕ್ ಆಗ್ತಾನೆ ಇಲ್ಲ, ಅದಕ್ಕೆ ಗೌರವ ಇಲ್ಲ. ನಾನು ಯಾವುದಕ್ಕೂ ಕೃತಾರ್ಥನಾಗಿರಕ್ಕೆ ಸಾಧ್ಯವೇ ಇಲ್ಲ, ಹಾಗಾಗ್ಬಿಡುತ್ತೆ. ಯಾರಾದ್ರೂ ಒಬ್ರು ಹೇಳ್ತಾರೆ ನಾನು ಇದು ಮಾಡಬೇಕು ಅಂತಿದ್ದೀನಿ ಅಂತ, ನಾನು ಹೇಳ್ತೀನಿ ಇದನ್ನ ಮಾಡಬೇಕು ಅಂತಿದ್ಮೇಲೆ ಡಿಸೈಡ್ ಮಾಡಿದ್ಮೇಲೆ ಆಗೋಯ್ತು, ಇನ್ನು ಅದರ ಕಡೆ ಗಮನ ಕೊಡಿ, ನೀವು ಮಾಡಿ. ನೀವು ಏನು ಮಾಡಿದ್ರಿ ಅಂತ ಈ 3 ತಿಂಗಳ ತನಕ ನಂಗೆ ಫೋನ್ ಮಾಡಬೇಡಿ, ಬಂದು ಹೇಳಿ ಅಂತ. ಅವ್ರು ಎಷ್ಟರ ಮಟ್ಟಿಗೆ ಸಂಕಲ್ಪ ಮಾಡಿದ್ದಾರೆ. 3 ತಿಂಗಳು ಆದ್ಮೇಲೆ ಬಂದಾಗ ಎಲ್ಲಿವರೆಗೂ ಬಂತು ನಿಮ್ಮ ಕೆಲಸ? ಇಲ್ಲ, ಒಂದು ಸ್ವಲ್ಪ ದಿನ ಮಾಡಿದೆ, ಸರಿ ಹೋಗ್ಲಿಲ್ಲ, ಅದಾದ್ಮೇಲೆ 3-4 ಮಾಡಿದೆ, ಏನು ಕೈಲಾಗ್ಲಿಲ್ಲ, ಇದು ಮಾಡಬೇಕು ಅಂತಿದ್ದೀನಿ, ಇದು ಮಾಡಲ್ಲ ಅಂತ ಕೇಳಿದ್ರೆ ಏನು ಹೇಳೋದು? ಈ ಥರ 99 ಜನ ಯಾವುದು ತಮಗೆ ಬೇಕು ಅನ್ನೋದು ಗೊತ್ತಿಲ್ಲ. ಜೀವನದಲ್ಲಿ ವ್ಯವಸಾಯ ಮಾಡೋಕ್ಕೆ ಒಂದು ಉದ್ದೇಶ ಬೇಕು. ಸತತವಾಗಿ ಪ್ರಯತ್ನ ಮಾಡಿ ಅದನ್ನೇ ಮಾಡೋಕ್ಕೆ ಮಾಡೋಕ್ಕೇನಾದ್ರೂ ಬೇಕಲ್ಲ, ಅದು ಏನು ಅಂತ ಗೊತ್ತಾಗಬೇಕಲ್ಲ. ಇದು ಬುದ್ಧಿಯೋಗದಲ್ಲಿ ಬರೋದು. ನಿಷ್ಕರ್ಷೆ ಮಾಡ್ಕೊ ನಿನ್ನ ಉದ್ದೇಶವನ್ನ. ಇದು ಮಾಡಕ್ ಹೋಗೋದು, ಅದು ಮಾಡಕ್ ಹೋಗೋದು. ಯಾಕೆ ಅಂದ್ರೆ ನಿನ್ನ ಮನಸ್ಸಿಗೆ ಒಂದು ಗುರಿ ಬೇಕೇ ಬೇಕು. ಮಕ್ಕಳಿಗೆ ನಾವು ಅವರ ಗುರಿಯನ್ನ ಅವರು ನೋಡ್ಕೊಳ್ಳೋ ಹಾಗೆ ತಯಾರು ಮಾಡೋದೇ ಇರೋದು.
ಅದೇ ನಿಜವಾದ ಎಜುಕೇಶನ್. ಒಂದು ಗುರಿ ಬೇಕು ಮನಸ್ಸಿಗೆ. ಆ ಗುರಿ ಬಂದ ತಕ್ಷಣ ಮನಸ್ಸು ಅದ್ರ ಕಡೆ ಪಟ್ಟು ಹಿಡಿಯೋ ಹಾಗೆ ಮಾಡಬೇಕು. ಆ ಮನಸ್ಸು ಪಟ್ಟು ಹಿಡಿದಾಗ ಆ ಕಡೆ ಈ ಕಡೆ ಅವ್ರಿಗೆ ಗಮನಕ್ಕೆ ಬರಬಾರ್ದು, ಯಾವುದ್ರಲ್ಲೂ ಮನಸ್ಸು ಸೋಲ್ಬಾರ್ದು, ಅದ್ರ ಕಡೆನೇ ಗಮನ ಕೊಡೋ ಹಾಗೆ ನಾವು ಮಾಡಬೇಕಾಗತ್ತೆ. ಈ ಥರ ಮಾಡೋದು, ಲಕ್ಷ್ಯವನ್ನ ಕೊಡುವುದು, ಅದಕ್ಕೆ ಪೂರ್ಣವಾಗಿ ಶ್ರಮ ಕೊಡುವುದು, ಆ ಕಡೆ ಈ ಕಡೆ ಮನಸ್ಸನ್ನು ತಿರುಗಿಸದೇ ಇರೋದು. ಲೋಕದಲ್ಲಿ ಯಾವ ರೀತಿ ಆಕರ್ಷಣೆಗಳಿದೆಯೋ ಆ ಥರ ಸೊಬಗೂ ಇದೆ, ಸೊಗಸೂ ಇದೆ, ಎಷ್ಟೋ ಸೊಗಸಿದೆ. ಆದರೆ ನಮಗೆ ಎಲ್ಲ ಸೊಗಸು ನನಗೆ ಬೇಕು ಅಂದರೆ ಸಾಧ್ಯವಾ? ಇಲ್ಲ. ನಮಗಾಗಿ ಅಷ್ಟಿಷ್ಟು ಸೊಗಸುಗಳು ಬರುತ್ತೆ, ಅಲ್ಲಿ ನಮಗೆ ಪರೀಕ್ಷೆ ಇರೋದು. ಸೊಗಸು ಬರುತ್ತೆ, ಆ ಪರೀಕ್ಷೆ ನಾವು ಏನು ಮಾಡಬೇಕು ಅಂತ ಇಟ್ಕೊಂಡಿದ್ದೀವೋ ಗುರಿ, ಆ ಗುರಿಯನ್ನ ಸೊಗಸಿಗೆ ಬಲಿ ಕೊಡಬಾರ್ದು. ಎಷ್ಟೋ ಆಕರ್ಷಣೆಗಳು ಬಂದು ನಮ್ಮನ್ನು ಕಾಡುತ್ತೆ. ಎಷ್ಟೋ ಜನ ನಮ್ಗೆ ಹೇಳ್ತಾರೆ ಇದು ಮಾಡಬೇಡಿ, ಅದು ಮಾಡಬೇಡಿ, ಅದು ಸರಿ ಇಲ್ಲ ಅಂತ. ಆದ್ರೂ ಕೂಡ ನಾವು ಅದಕ್ಕೆ ಮನಸ್ಸನ್ನು ಕೊಡಬಾರ್ದು, ಬಲಿ ಕೊಡಬಾರ್ದು. ಯಾವ ಸೊಗಸಿಗೂ ಮಧ್ಯದಲ್ಲಿ ಇದಕ್ಕಿಂತ ಇದು ಚೆನ್ನಾಗಿದೆ ಇದು ಮಾಡಿ ಅಂದಾಗ ನಾವು ಬಲಿ ಕೊಡಬಾರ್ದು. ನಮ್ಮ ಲಕ್ಷ್ಯ ಒಂದೇ ಆಗಿರಬೇಕು, ಒಂದೇ ಲಕ್ಷ್ಯ ಇರಬೇಕು, ಅದಕ್ಕೆ ಶ್ರಮ ಕೊಡಬೇಕು. ಆಗ ನಮಗೆ ಗೊತ್ತಾಗತ್ತೆ ಅದು ಅಲ್ಲಿಂದ ಉತ್ಪತ್ತಿ ಆಗೋದೇನೆ, ಉದ್ಭವವಾಗೋದೇನೆ ಕರ್ತವ್ಯ. ಡ್ಯೂಟಿ, ಕರ್ತವ್ಯ ಅಂದಾಗ ನಾವು ಎಷ್ಟು ಮೇಲ್ಮೇಲಿನ ಅರ್ಥನ ತಿಳ್ಕೊಂಡ್ಬಿಡ್ತೀವಿ. ಇದು ನನ್ನ ಕರ್ತವ್ಯ, ನಾನು ಮಾಡಿದೆ ಅಂತ. ಆ ಕರ್ತವ್ಯ ಎಲ್ಲಿಂದ ಬರುತ್ತೆ? ಎಲ್ಲವನ್ನೂ ಆ ಕರ್ತವ್ಯಕ್ಕೆ ನೀವು ಬಲಿ ಕೊಟ್ಟಿದ್ದೀರಾ, ಎಲ್ಲ ಸೊಗಸುಗಳನ್ನ ಬಲಿ ಕೊಟ್ಟಿದ್ದೀರಾ, ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದೀರಾ. ಅದನ್ನೇ ಹೇಳಿದ್ದು ಅರ್ಜುನನಿಗೆ, ಅರ್ಜುನ ನಿನ್ನ ಕರ್ತವ್ಯವನ್ನ ನೀನು ನೋಡು. ಬರೀ ಅದನ್ನೇ ಓದ್ಕೊಂಡ್ಬಿಟ್ರೆ, ಅರ್ಜುನ ಕೃಷ್ಣ ಹೇಳಿದಾನೆ ಕರ್ತವ್ಯ ಮಾಡಬೇಕು, ನನ್ನ ಕರ್ತವ್ಯ ಇದು, ಅದಕ್ಕೆ ನಾ ಮಾಡ್ತಿದ್ದೀನಿ, ನನ್ನ ಡ್ಯೂಟಿ ಇದು. ಅದು ಮಾಡುವಾಗಲೂ ಕೂಡ ಡ್ಯೂಟಿ ಅನ್ಕೊಂಡು ಮಾಡೋದ್ರಲ್ಲಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ ಶಕ್ತಿನೇ. ಆ ಕರ್ತವ್ಯದ ನಿಷ್ಠೆ, ಕರ್ತವ್ಯ ಬರಬೇಕಾದ್ರೆ ಅದು ಅಲ್ಲಿಂದ ಬರುತ್ತೆ. ಒಂದು ವ್ಯವಸಾಯ ಮಾಡಿ ಬರುತ್ತೆ, ಅದು ಸಹನೆಯಿಂದ ಬರುತ್ತದು. ಆ ಕರ್ತವ್ಯ ಏನು? ಅರ್ಜುನ, ನಿನ್ನ ಕರ್ತವ್ಯ ಏನು ನೋಡ್ಕೋ. ನೀನು ಕ್ಷತ್ರಿಯ, ನೀನು ಯಾರು, ನೀನೇನು ಮಾಡಬಲ್ಲೆ, ನಿನ್ನ ಯೋಗ್ಯತೆ ಏನು, ನಿನ್ನ ಕರ್ಮದಿಂದ ನೀನೇನು ಮಾಡಕ್ಕೆ ಇಲ್ಲಿ ಬಂದಿದ್ಯಾ, ಇಷ್ಟೂ ಗೊತ್ತಾಗತ್ತೆ. ನೀನು ಯತಿ ಆಗ್ತೀನಿ, ನೀನು ಭಜನೆ ಮಾಡ್ತೀನಿ ದೇವಸ್ಥಾನದ ಮುಂದೆ ಕೂತ್ಕೊಂಡು, ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗ್ತೀನಿ, ಅಥವಾ ಪ್ರಾಣಿಯ ದಯೆಯ ಪ್ರಚಾರಕನಾಗ್ತೀನಿ ಅಂತ ಅಂದರೆ ಇದು ಧರ್ಮ ಅಲ್ಲ, ಸಾಧನೆ ಅಲ್ಲ, ಇದು ಲೋಪವಾಗತ್ತೆ. ನೀನು ಧರ್ಮವನ್ನು ರಕ್ಷಣೆ ಮಾಡೋದಕ್ಕಿದೆಯಾ, ನೀನು ಕ್ಷತ್ರಿಯ, ನೀನು ಯುದ್ಧ ಮಾಡೋದಕ್ಕೆ ಇದೆಯಾ ಅಂತ ಹೇಳಬೇಕಾದ್ರೆ, ಆ ಕರ್ತವ್ಯ ಪ್ರಜ್ಞೆಯನ್ನು ಅವನಲ್ಲಿ ತರಬೇಕಾದ್ರೆ ಎಷ್ಟು ಬುದ್ಧಿಯೋಗವನ್ನ ಹೇಳಬೇಕಾಯ್ತು, ಎಷ್ಟು ಸ್ಟೆಪ್ಸ್ನಲ್ಲಿ ಅವನಿಗೆ ತೋರಿಸ್ಕೊಡ್ಬೇಕಾಯ್ತು. ಆ ದಾರಿಯನ್ನ, ಸಹನೆಯ ದಾರಿಯನ್ನ ತೋರಿಸ್ಬಿಟ್ಟು ಯಾವ ರೀತಿ ಒಂದು ತನ್ನ ಉದ್ದೇಶವನ್ನ ಒಂದು ನಿಷ್ಕರ್ಷೆ ಮಾಡಬೇಕಾದ್ರೆ ಆ ಕರ್ತವ್ಯ ನಮ್ಮಲ್ಲಿ ಹುಟ್ಟಬೇಕಾಗತ್ತೆ. ಯಾವಾಗ ನಮ್ಮ ಒಳಗೆ ಆ ಜೀವಕ್ಕೆ ಹಿತ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ನೀವು ಕೆಲಸ ಮಾಡಿದ್ರೆ ದೇಹಕ್ಕೆ ಹಿತ, ಮನಸ್ಸಿಗೆ ಹಿತ, ಬುದ್ಧಿಗೆ ಹಿತ, ಅಹಂಕಾರಕ್ಕೆ ಹಿತ, ನನಗೆ ಸಂತೋಷ ಅಲ್ಲ. ಜೀವ ನಿಮ್ಮನ್ನು ಕೇಳ್ಕೊಳ್ಳಿ, ಒಳಗಡೆ ಸ್ವಲ್ಪ ಸೈಲೆಂಟ್ ಆಗಿ ಜೀವಕ್ಕೆ ಹಿತವಾಗಿದ್ದರೆ, ಜೀವಕ್ಕೆ ಒಂದು ಸಮಾಧಾನವಾಗಿದ್ದರೆ ನಿಮ್ಮ ಮನಸ್ಸು ಆಟೋಮ್ಯಾಟಿಕ್ ಆಗಿ ದೃಢವಾಗುತ್ತೆ. ಆ ದೃಢತೆ ಬರಬೇಕಾದ್ರೆ ಜೀವ ದೃಢ ಆಗಬೇಕು, ಜೀವ ವಿಲ್ವಿಲ ಒದ್ದಾಡಬಾರ್ದು. ನಾವು ಏನಾದ್ರು ಒಂದು ಒಳ್ಳೆ ಸಂಕಲ್ಪ ಮಾಡಿಬಿಟ್ರೆ ಜೀವಕ್ಕೆ ಸಮಾಧಾನ ಆಗುತ್ತೆ. ಅಯ್ಯೋ ಸದ್ಯ ಒಳ್ಳೆ ತಗೊಂಡಿದ್ದಾರೆ, ಇದನ್ನು ಒಳ್ಳೆ ಕೆಲಸ ಮಾಡ್ತಾರೆ, ನನ್ನನ್ನು ಪರಮಾತ್ಮನ ಹತ್ರ ಹೋಗೋಕ್ಕೆ ಇದು ದಾರಿ ಆಗ್ತಾ ಇದೆ, ನಾನು ನೆಮ್ಮದಿಯಾಗಿರ್ಬೋದು ಅಂತ ಜೀವ ನೆಮ್ಮದಿಯಾಗಿರುತ್ತೆ. ಪರಮಾತ್ಮನ ಆಕರ್ಷಣೆ, ಪರಮಾತ್ಮನ ಸಂಘ, ಪರಮಾತ್ಮನ ದಿಕ್ಕಿ ಕಡೆಗೆ ನಮ್ಮ ಜೀವವನ್ನು ನಾವು ತಿರುಗಿಸಿದಾಗ ನಮ್ಮ ಜೀವಕ್ಕೆ ಸುಖ ಕೊಡುತ್ತೆ. ಆ ಥರ ಕೆಲಸಗಳನ್ನ ಮಾಡಬೇಕಲ್ಲ. ಅದು ಮಾಡೋದು ಯಾವಾಗ? ಕರ್ತವ್ಯ ಇದ್ರೇನೆ ಮಾಡೋದು. ಆ ಕರ್ತವ್ಯ ನಿಷ್ಠೆ, ಅದಕ್ಕೆ ಮನಸ್ಸಿಗೆ ದೃಢತೆ ಬರಬೇಕಾದ್ರೆ, ನೆಮ್ಮದಿ ಇರಬೇಕಾದ್ರೆ, ನಾವು ಮಾಡುವ ಲಕ್ಷ್ಯ ಇಟ್ಕೊಂಡು ಮಾಡುವ ಕೆಲಸ ಸಮರ್ಥವಾಗಿ ಮಾಡಬೇಕಾದ್ರೆ, ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ಅದು ಇರಲೇಬೇಕು. ಆ ಉದ್ದೇಶ ನಿಷ್ಕರ್ಷ ಆಗಬೇಕು. ಆ ಸಿದ್ಧತೆ ನಮಗೆ ಎಲ್ಲರಿಗೂ ಸಿಗಬೇಕು. ಬುದ್ಧಿಯೋಗದಿಂದ ನಾವು ಏನು ಮಾಡ್ತೀವಿ, ಉದ್ದೇಶ ಅನ್ನೋದು ಬಹಳ ಆಬ್ಜೆಕ್ಟ್ ಆಫ್ ಲೈಫ್. ಆ ಲೈಫ್ನಲ್ಲಿ ನಿನ್ನ ಆಬ್ಜೆಕ್ಟ್ ಏನು? ಎಲ್ಲರದು ಒಂದೇ ಆಬ್ಜೆಕ್ಟ್ ಇರಬೇಕು ಅಂತಿಲ್ಲ. ಅವರವ್ರ ಆಬ್ಜೆಕ್ಟ್ನ ಅವರು ತಿಳ್ಕೊಳ್ಳೋದೇ ಇರೋದು. ಹಾಗೆ ತಿಳ್ಕೊಂಡಾಗ ಹೇಗೆ ಮುಂದಕ್ಕೆ ಹೋಗಬೇಕು ಅಂದರೆ, ಆ ಕಡೆ ಈ ಕಡೆ ನಾವು ಒಂದು ಕ್ಷಣನೂ ಬಲ ಎಡಕ್ಕೆ ತಿರುಗಬಾರ್ದು. ಆ ರೀತಿ ಲಕ್ಷ್ಯವನ್ನು ಇಟ್ಟಿರಬೇಕು. ಕಿವಿಯನ್ನು ಎಲ್ಲೂ ಒತ್ತೆ ಇಡಬಾರ್ದು. ಅವ್ರಿವ್ರ ಮಾತು ಕೇಳೋದು, ಅರ್ಜುನ ಅದನ್ನೇ ಮಾಡಿದ್ದು. ಅವ್ರಿವ್ರ ಮಾತು ಕೇಳಬಾರ್ದು. ನಮ್ಮ ಮನಸ್ಸು ಕದಡೋಗುತ್ತೆ, ನಾವು ಇಟ್ಟಿರೋ ನಂಬಿಕೆ ಅದು ಹೊಟ್ಟೋಗುತ್ತೆ. ಅದರಿಂದ ಕಿವಿನ ಆ ಕಡೆ ಈ ಕಡೆ ತಿರುಗಿಸ್ಬಾರ್ದು, ಒತ್ತೆ ಇಡಬಾರ್ದು, ಕಣ್ಣನ್ನು ಆ ಕಡೆ ಈ ಕಡೆ ಜರುಗಿಸ್ಬಾರ್ದು.
ಫೋಕಸ್ ಇರಬೇಕು, ಒಂದೇ ದೃಷ್ಟಿ ಇರಬೇಕು, ಏಕಚಿತ್ತತೆ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ನಮಗೆ ಉದ್ದೇಶ, ನಾವು ಯಾತಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಾಗಿಸ್ಕೊಳ್ಬೇಕು. ಪ್ರತಿ ಮಕ್ಕಳಿಗೂ ಗೊತ್ತಾಗುವ ಹಾಗೆ ಮಾಡಬೇಕು. ಅವ್ರ ಮನಸ್ಸು ಚೆದರೋಗ್ಬಿಟ್ರೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಆ ಲೋಕದ ಆಕರ್ಷಣೆ ಆಗಿರುತ್ತೆ. ಅದರಿಂದ ಬುದ್ಧಿಯೋಗದಲ್ಲಿ ಬೇಕಿರೋದು ನಮ್ಮ ಒಂದು ಉದ್ದೇಶದ ನಿಷ್ಕರ್ಷೆ ಆಗಬೇಕು, ಇದಕ್ಕೆ ಸಿದ್ಧವಾಗಬೇಕು. ಅದಕ್ಕಾಗಿ ಬುದ್ಧಿಯೋಗ ಮುಂದೆ ನಾಳೆ ಕಂಟಿನ್ಯೂ ಮಾಡಿ.